ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ನೀವೆಲ್ಲರೂ ಇರುವಂತಹ ಸ್ಥಳ ದೇವರು ನಿಮ್ಮೆಲ್ಲರೂ ಕಾಪಾಡಿ ಕಾದು ನಡೆಸಲಿ. ಹೌದು, ಈ ವೇಳೆ ದೇವರು ಕೊಟ್ಟಂಥ ವಾಕ್ಯವು ಧ್ಯಾನಿಸೋಣ. ಕೀರ್ತನೆಗಳು 147ನೇ ಅಧ್ಯಾಯ 4ನೇ ವಾಕ್ಯ. ಆತನು ನಕ್ಷತ್ರಗಳ ಸಂಖ್ಯೆಯನ್ನು ಗೊತ್ತು ಮಾಡಿ ಪ್ರತಿಯೊಂದಕ್ಕೂ ಹೆಸರಿಟ್ಟಿದ್ದಾನೆ. ಆಮೇಲೆ ಪ್ರಿಯ ದೇವರ ಮಗುವೆ, ಪ್ರತಿಯೊಂದಕ್ಕೂ ಹೆಸರಿಟ್ಟಿದ್ದಾನೆ ಅಂದರೆ ದೇವರು ಪ್ರತಿಯೊಂದು ನಕ್ಷತ್ರಗಳು ಸಹ ಆತನ ದೃಷ್ಟಿಯಲ್ಲಿ ಎಣಿಕೆಯಲ್ಲಿದೆ. ಅದಕ್ಕಾಗಿ ಪ್ರಿಯ ದೇವರ ಮಗುವೆ, ಮತ್ತಾಯ ಸುವಾರ್ತೆ ನೋಡುವುದಾದ್ರೆ 10:30 ವಾಕ್ಯ ನೋಡುವುದಾದರೆ ನಮ್ಮ ತಲೆ ಕೂದಲು ಸಹ ಆತನ ದೃಷ್ಟಿಯಲ್ಲಿ ಎಣಿಕೆಯಲ್ಲಿದೆ. ಕೀರ್ತನೆ 139ನೇ ಅಧ್ಯಾಯ 16ನೇ ವಾಕ್ಯ ನೋಡುವುದಾದರೆ ನನ್ನ ಆಯುಷ್ಕಾಲವು ಪ್ರಥಮವಾದ ದಿನವೂ ಪ್ರಾರಂಭ ದಿನವೂ ನಿನ್ನ ದೇವರಿಗೆ ತಿಳಿದಿರುವ ಆತನಾಗಿದ್ದರೆ. ಅದರಿಂದ ಈ ಲೋಕ ಜೀವಿಸುವಾಗ ನಾವು ಕೂತುಕೊಳ್ಳು ನಿಂತಿರುವುದು ಪ್ರತಿಯೊಂದು ಸಹ ದೇವರು ತಿಳಿದಿದ್ದಾನೆ. ಅದಕ್ಕಾಗಿ ನಮ್ಮ ಜೀವಿತವನ್ನು ನಾವು ದೇವರಿಗೆ ಒಪ್ಪಿಸಿಕೊಡೋಣ, ದೇವರಿಗೆ ಪ್ರಾಮುಖ್ಯತೆ ಕೊಡೋಣ. ಆಗ ಆತನು ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಪ್ರಾಮುಖ್ಯತೆ ಕೊಡುವುದೇ ಆದರೆ ಆತನ ಉದ್ದೇಶದ ಮೇರೆಗೆ ನಮ್ಮ ನಡೆಸುವನಾಗಿದ್ದಾನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.